ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಏನಪ್ಪ ಇದು ಮೇಡಮ್ ಈಟೊಂದು ಕೋಪನ ತಡವಾಗಿ ಬಂದದಕ್ಕೆ ಬೋದ್ರು ಪರವಾಗಿಲ್ಲ. ಇದೇನಿದು ಮಕಾನ ತೋರಿಸ್ದೆ ಒಳಿಕೆ ಇರೋದು. ಈಟ್ ಕಷ್ಟದಲ್ಲಿ ಬಂದೀನಿ ಅಂತನಾರ ಹೊಸಿ ಕರುಣೆ ಬೇಡವೆ. ಮತ್ತೆ ಕೋಲತ್ತಕ್ಕೆ ಬಂದಿದ್ದೀವಿ. ನನ್ನ ಗಂಡನ ಮೇಲಿರೋ ಪ್ರೀತಿಯಿಂದ. ಓ ಏನು ಓ ಅಶೋಕ್ನ ನಂಬೋದಕ್ಕಾಗಲ್ಲ. ಅವನೇನಾದರೂ ತಪ್ಪಿಸ್ಕೊಂಡ್ರೆ ಈ ಕೋಣನ್ನ ಲೂಸ್ ಬಿಟ್ಟಂಗಾಗತ್ತೆ. ಅವರಿಬ್ಬರು ಏನೋ ಮಾತಾಡಿಕೊಂಡು ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ನಡಿ ನೋಡೋಣ. ಅಮ್ಮೋರೆ, ಎಲ್ಲಿ ಹೋದ್ರು ಅವರಿಬ್ರು? ಯಾರಿಬ್ರು ಅಮ್ಮೋರೆ? ಓ, ಅಶೋಕಣ್ಣ ಮತ್ತು ರಾಮಣ್ಣನಾ? ಅವ್ರು ಗಲ್ಡಿ ಮನೆಗೆ ಹೋದ್ರು. ನೀವೇ ರಾಮಣ್ಣಂಗೆ ಎಲ್ಲೋದ್ರು ಅಶೋಕಣ್ಣನ ಕರ್ಕೊಂಡು ಹೋಗು ಅಂತ ಹೇಳಿದ್ರಲ್ಲ, ಅದಕ್ಕೆ ಜೊತೆಲೇ ಹೋಗವ್ರೆ. ಚಂದ್ರಿ, ನಡಿ ಹೋಗೋಣ. ಏನು ಗರಡಿ ಮನೆಗಾಕ? ಅಲ್ಲಿ ಹೆಂಗಸರು ಹೇಳ್ದಷ್ಟು ಮಾಡು. ನಡಿ ಹೋಗೋಣ. ಹಂಗಾರೆ ನಂಗೊಸಿ ಕ್ಯಾಮೆ ಐತೆ, ಬರ್ತೀನಿ. ಬರ್ಲಾ? ಬನ್ನಿ. ಈಗಲೇ ಟೈಮ್ ಆಗೈತೆ, ನಾ ಬರ್ತೀನಿ. ಬರ್ಲಾ? ಸರಿ, ಹೋಗಿ ಬನ್ನಿ. ಅಯ್ಯೋ, ಎಂಥ ದಡ್ತನ ಆಗ್ತಿತ್ತು. ಏನಾಯ್ತು? ನಾನು ನಿಮ್ಮ ಹತ್ರ ಕೇಳಬೇಕು ಅಂತಿದ್ದ ವಿಷಯನೇ ಮರ್ತ್ಬಿಟ್ಟೆ. ನನ್ನ ತೋಟಗಾರಿಕೆ ಬಗ್ಗೆ. ಓಹೋ, ಕೇಳಿ ಕೇಳಿ, ಏನು ಬೇಕು ಕೇಳಿ. ಯಾಕಂದ್ರೆ ಬಂದ್ ಕೆಲಸ ಮುಗಿಸ್ಬೇಕಲ್ವಾ. ನಾ ಇಲ್ಲೇ ಇರ್ತೀವಿ. ಕೂತ್ಕೊಳ್ಳಿ. ಸುಶೀಲಾ, ನೀನು ಹೋಗು, ನಾವು ಡಿಸ್ಕಸ್ ಮಾಡ್ತೀವಿ. ಇವಾಗ ರಾಮೋರೆ, ನಾನು ಪಾಟಲ್ಲಿ ಕಬ್ಬು ಬೆಳಿಬೇಕು ಅಂತಿದ್ದೀನಿ. ಪಾಟಲ್ಲ? ಹ್ಞೂ, ನಿಮ್ಮ ಥರ ನನಗೆ ಗದ್ದೆ ಇಲ್ವಲ್ಲ, ಅದಕ್ಕೆ. ಅದು ಅಲ್ಲದೆ ನಮ್ಮ ಮನೇಲಿ ಕಬ್ಬು ತಿನ್ನೋಕ್ಕೆ ಹಲ್ಲು ಗಟ್ಟಿ ಇರೋದು ನನಗೆ ಜಾನಕಿಗೆ ಮಾತ್ರ. ಸುಶೀಲಾ ಕಬ್ಬು ತಿಂದ್ರೆ ಅವಳು ಹಲ್ಲು ಬಿದ್ದೋಗುತ್ತೆ, ಅದಕ್ಕೆ ಅವಳು ತಿನ್ನಲ್ಲ. ಅಲ್ಲ, ಕಬ್ನ ಎಲ್ಲಿ ಬೇಕಲ್ಲಿ ಕೊತ್ತಂಬರಿ ಬೆಳ್ದಂಗೆ ಬೆಳೆಯಕ್ಕೆ ಹಾಕಿಲ್ಲ. ಹಾಗಾದ್ರೆ ಕುಂಬಳಕಾಯಿ ಮರ ಬೆಳೆಸ್ಬೋದಾ? ಅಯ್ಯೋ, ಕುಂಬಳಕಾಯಿ ಬಳ್ಳಿಲ್ ಬಿಡೋದು. ವಾ, ಹೌದಾ? ಕುಂಬಳಕಾಯಿ ಬೆಳೆಯೋದು ಬಳ್ಳಿಲ್ಲ? ಅಷ್ಟೊಂದು ಭಾರ ಹೆಂಗ್ ತಡೆಯುತ್ತೆ? ಎಂಥ ಮ್ಯಾಜಿಕ್ ಅಲ್ವ ರಾಮೋರೆ? ಬನ್ನಿ, ನಮ್ಮ ತೋಟ ನೋಡೋಣ, ಬನ್ನಿ. ಅಲ್ಲ, ಇವಾಗ ಬಿಸಿಲು, ಆಮ್ಯಾಗ ನೋಡುವ ಬಿಡಿ. ಅಯ್ಯೋ, ನೆರಳಲ್ಲೇ ನಿಂತ್ಕೊಂಡು ನೋಡೋಣ, ಬನ್ನಿ. ನಡೀರಿ ಹೋಗೋಣ. ಬನ್ನಿ ಈ ಕಡೆ ಬನ್ನಿ. ಇದೆ ನಮ್ಮ ತೋಟ. ಏನ ಇದು ತೋಟನಾ? ಹ್ಞೂ, ನನ್ನ ಹತ್ರ ತೋಟಗಾರಿಕೆ ಬಗ್ಗೆ ಒಂದಷ್ಟು ಪುಸ್ತಕ ಇದೆ, ತಗೊಂಬರ್ತೀನಿ. ಒಂದು ಸ್ವಲ್ಪ ನನ್ನ ಡೌಟ್ಸ್ ಕ್ಲಿಯರ್ ಮಾಡಿ. ಬಂದೆ.
ಜಾನಕಿ, ನಮಗೆ ತಿನ್ನೋದಕ್ಕೆ ಏನಾದರೂ ಉಳಿದಿದೆಯೋ ಹೇಗೆ? ಚೇಚೆ, ತಪ್ಪಾಯ್ತು. ತಿನ್ನೋರ ಮೇಲೆ ಹಾಗೆಲ್ಲ ಕಣ್ಣು ಹಾಕಬಾರ್ದು. ಅಮ್ಮ, ರಾಮೂರ್ ಹೊರಟೋದ್ರಾ? ಇಲ್ಲ ಕಣೆ, ಇಲ್ಲೇ ಇದ್ದಾರೆ. ಹೋಗೋದಕ್ಕೆ ನಿಮ್ಮಪ್ಪ ಬಿಟ್ರೆ ತಾನೇ ಕೊರ್ಕೊಂಡು ಕೂತಿದ್ದಾರೆ. ಅದು ಅಲ್ಲದೆ ಟೀ ಮಾಡು ಅಂತ ಸನ್ನೆ ಬೇರೆ ಮಾಡ್ತಾರೆ. ಹಾಲು ಖಾಲಿ ಆಗಿರೋದು ಗೊತ್ತಿಲ್ವಾ ಅವ್ರಿಗೆ? ಇರು, ಬ್ಲ್ಯಾಕ್ ಟೀ ಮಾಡ್ಕೊಡ್ತೀನಿ. ಅಮ್ಮ, ಈ ಬಾಕ್ಸ್ ಯಾಕೋ ಓಪನ್ ಆಗ್ತಲ್ಲ, ಸ್ವಲ್ಪ ನೋಡು. ಕೊಡಿಲಿ. ಇದೇನೇ ಇದು ಇಷ್ಟೊಂದು ಟೈಟ್ ಆಗಿದೆ? ಅಮ್ಮ, ರಾಮೂರ್ ಇನ್ನೂ ಹೋಗಿಲ್ಲ ತಾನೆ, ಅವ್ರ ಹತ್ರ ಓಪನ್ ಮಾಡಿಸು. ಹೌದಲ್ವಾ? ಒಳ್ಳೆ ಐಡಿಯಾ ಕಣೆ. ರಾಮು ಅವರೇ. ಬಂದೆ. ಅಮ್ಮ, ಆ ಡಬ್ಬ ಕೊಡು, ಓಪನ್ ಮಾಡಿಕೊಡ್ಲಿ. ರಾಮು ಅವರೇ, ಈ ಡಬ್ಬಿ ಮುಚ್ಚಳ ತುಂಬ ಟೈಟ್ ಆಗಿಬಿಟ್ಟಿದೆ, ಸ್ವಲ್ಪ ಓಪನ್ ಮಾಡಿಕೊಡ್ತೀರಾ? ಆಗ್ತೈತೆ. ಅವ್ರ ಕೈಯಲ್ಲಿ ಆಗದೆ ಇರೋದೇನಿದೆ? ಎಷ್ಟೊಂದು ಎಕ್ಸಸೈಸ್ ಮಾಡ್ತಾರೆ, ಯಾವ ಥರ ಡಯಟ್ ಮಾಡ್ತಾರೆ. ಆದರೆ ಕುಸ್ತಿಲಿ ಯಾಕೆ ಸೋತೋದ್ರಿ? ರೀ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ರಾಮು ಅವರೇ, ನೀರು ತೆಕ್ಕೊಡಿ. ತೆಗಿಯೋಕೆ ಆಗ್ತಿಲ್ವಾ? ಅವ್ರಿಗೆ ಯಾಕೆ ತೊಂದರೆ? ರಾಮು ಅವರೇ, ಮೊದಲೇ ನಿಮ್ಗೆ ಟೈಮ್ ಆಯಿತು ಅಂದ್ರಿ, ನಾನು ತೆಗಿತೀನಿ, ಕೊಡಿ. ಬಂದೆ ಬಿಡ್ತು. ಸರಿ, ಹಂಗಾರೆ ನಾನು ಬರ್ತೀನಿ. ಅಯ್ಯೋ ರಾಮು ಅವರೇ, ಇದು ತೋಟಗಾರಿಕೆ ಪುಸ್ತಕಗಳು. ನಿಮಗೆ ಟೈಮ್ ಇದ್ದಾಗ ಓದ್ಬಿಟ್ಟು ನನಗೆ ಹೇಳ್ಕೊಡಿ. ಹೇಳ್ತೀನಿ. ಬರ್ತೀನಿ. ಓಹ್, ನೆಲ್ಲಿಕಾಯಿ ಬಳ್ಳಿಗೆ ನೀರು ಹಾಕಬೇಕು. ಅಕ್ಕವ್ರೆ, ಇಲ್ಲೇ ಇರೋಣ. ಗಡಿ ಮನೆಗೆ ಹೆಂಗಸ್ರು ಹೋಗಂಗಿಲ್ಲ. ನನಗೂ ಗೊತ್ತು, ನಿನ್ನ ಉಪದೇಶ ಏನು ಬೇಕಾಗಿಲ್ಲ. ನಮಸ್ಕಾರ ಅಮ್ಮವ್ರೆ. ಒಂದು ಮಾತು ಹೇಳಿ ಕಳಿಸಿದ್ರೆ ನಾನೇ ಮನೆ ತಗ ಬರ್ತಿದ್ನಲ್ಲ. ಇಲ್ಲ ಉಸ್ತಾದ್, ನಾನೇ ನಿಮ್ಮನ್ನು ಭೇಟಿ ಮಾಡೋ ಸಮಯ ಬಂದಿದೆ. ಎಲ್ಲಿ ನಮ್ಮ ಪೈಲ್ವಾನ್ರು? ರಾಮಣ್ಣರ
ಇವತ್ತು ಗಲ್ಡಿ ಮನೆಗೆ ಬಂದಿಲ್ಲ ಅಮ್ಮವ್ರೆ. ಬಾವ ಬಂದಿಲ್ವಾ? ಉಸ್ತಾದ್, ನಾನು ನಿಮಗೆ ದುಡ್ಡು ಕೊಡ್ತಿರೋದನ್ನ ಯಾಕೆ ಅಂತ ತಿಳ್ಕೊಂಡಿದ್ದೀರಾ? ನಮ್ಮ ಬಾವನ್ನ ಕಾಳಜಿಯಿಂದ ನೋಡ್ಕೊಳ್ಳೋದಕ್ಕೆ. ಇಂಥ ತಪ್ಪು ಪದೇ ಪದೇ ನಡೀತಿದ್ರೆ ಗರಡಿ ಮನೆಗೆ ಪರ್ಮನೆಂಟ್ ಆಗಿ ಬೀಗ ಹಾಕ್ಸ್ಬೇಕಾಗುತ್ತೆ. ಇಲ್ಲ ಅಮ್ಮವ್ರೆ, ಹಂಗೆಲ್ಲ ಮಾಡಬೇಡಿ. ಈ ಕಿತ ರಾಮಣ್ಣ ಸಿಗಲಿ, ಬಂದಾಬಸ್ತ್ ಮಾಡ್ತೀನಿ. ಇನ್ಮೇಲೆ ಅವ್ರನ್ನ ಸರಿಯಾಗಿ ನೋಡ್ಕೊತೀನಿ ಅಮ್ಮವ್ರೆ. ಏನು ನೋಡ್ಕೋತಿರೋ ಏನೋ, ಹೊರಡಿ. ಬರ್ತೀನಿ ಅಮ್ಮವ್ರೆ. ಚಂದ್ರಿ, ನಾನು ಯಾಕೆ ಇಲ್ಲಿವರೆಗೂ ಬಂದೆ ಅಂತ ನಿನಗೀಗ ಗೊತ್ತಾಯ್ತಾ? ಹ್ಞೂ ಅಕ್ಕವ್ರೆ. ಇವರಿಬ್ಬರು ನನ್ನ ಕಣ್ಣು ತಪ್ಪಿಸಿ ಊರು ಸುತ್ತಾ ಇದ್ದಾರೆ. ಅಕ್ಕವ್ರೆ, ಇಬ್ಬರಲ್ಲ, ಒಬ್ಬರೇ ಅಷ್ಟೇ. ಏನೇ ಹೇಳ್ತಿದ್ಯಾ? ಅತ್ತ ಕಡೆ ನೋಡಿ ಅಕ್ಕವ್ರೆ, ಅಶೋಕಣ್ಣ ಮಾತ್ರ ಬರ್ತವ್ರೆ, ರಾಮಣ್ಣನೇ ಇಲ್ಲ. ಎಲ್ಲಿ ಹೋಗಿದ್ರಿ ಹುಲಿವಾನ್ ಅಶೋಕ್ ಸಾಹೇಬ್ರೆ? ಎಲ್ಲಿ ನಿಮ್ಮ ಅಣ್ಣ? ಅಣ್ಣ 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 ಅಲ್ಲಿ ಅಲ್ಲಿ. ಓ, ರಾಮಣ್ಣನು ಬರ್ತಾ ಇದ್ದಾರೆ. ಏನ್ ಬಾವ ನೀವು ನಿಮ್ಮ ತಮ್ಮನ್ನ ಬಿಟ್ಟು ಹೋಗ್ಬೇಡಿ ಅಂತ ಅಷ್ಟು ಸಲ ಹೇಳಿದ್ರು, ಇವ್ರನ್ನ ಬಿಟ್ಬಿಟ್ಟು ಹೊರಟೋಗಿದ್ದೀರಲ್ಲ? ಅದು ಅದಕ್ಕೆ ಪುಸ್ತಕ ತಗೊಬರಕ್ಕೆ ಹೋಗಿದ್ದೆ. ಏನು, ನೀವು ಪುಸ್ತಕನ? ಅದಕ್ಕೆ ನೀವೇ ಹೇಳಿದ್ರಲ್ಲ, ಅಶೋಕನು ಹೊಸ ವ್ಯವಸಾಯ ಕಲ್ತ್ಕೊಳ್ಳಿ ಅಂತ. ಅದಕ್ಕೆ ಇವನ್ನ ಇಲ್ಲೇ ಗಲ್ಡಿ ಮನೆ ತಲೆ ಬಿಟ್ಟು ನಾನು ತಗೊಬಂದೆ. ಅಲ್ಲೇ ಅಶೋಕ ತಗೊಳ್ಳ, ಇದನ್ನ ಸಂದಾಕ್ ಓದಿ ಕಲ್ತ್ಕ. ಓ ಥ್ಯಾಂಕ್ಸ್ ಅಣ್ಣ, ನೀನು ಮಾಡಿದ ಉಪಕಾರ ಹೆಂಗೆ ತೀರಿಸ್ಲಿ? ಥ್ಯಾಂಕ್ಸ್. ತರಕಾರಿ ತಗೊಂಡು ಬನ್ನಿ ಅಂದರೆ ಪುಸ್ತಕ ತಗೊಂಡು ಬಂದಿದ್ದೀರಾ? ಸರಿ ಸರಿ, ನಾನಿನ್ನು ಬರ್ತೀನಿ. ಓ ರಾಮಣ್ಣ, ರಾಮಣ್ಣ, ಕತೆ ಮುಗೀತು ಅಂತಲೇ ಅನ್ಕೊಂಡಿದ್ದೆ. ಮುಖಲ್ಲ ಮುಗಿದ್ರಲ್ಲೇ ಇತ್ತು. ಇಲ್ಲ ಮಂಜ, ಇದನ್ನ ತಕ, ಇದರಲ್ಲಿ ಏನೈತಿ ಅಂತ ಓದಿಯೋಳು. ಯಾಕಣ ಗಾಬರಿಲಿ ತಲೆಗೆಲೆ ಕೆಟ್ಟಾಯ್ತಾ? ನಂತ ಓದೋಕೆ ಹೊರಟಿದ್ಯಾ? ಸರಿ ಇಟ್ಕೋ. ನಾನೇನು ಮಾಡ್ಲೋಣ ಇದನ್ನ ಹಿಡ್ಕೊಂಡು? ಗಾಳಿ ಬೀಸ್ಕೋ. ಸರಿ, ನಾನು ಬರ್ತೀನಿ. ಅಣ್ಣ ಅಣ್ಣ ನಿಂತ್ಕಣ. ಸರೋಯ್ತು. ಯಾಕೆ ಮುಂದೆ ನಾನು ಈ ಲೈಫಲ್ಲಿಲ್ಲ, ಸೆಲ್ಫಿಲ್ಲಾದ್ರು ಇರ್ತೇನೆ ಬಿಡು. ಯೋ ಹೋಗ್ರಿ, ವಾಸನೆ. ಹಾಗೆ ಹೇಳ್ಬೇಡ ನಂದಿ. ನೀನು ಹೇಳ್ದಿ ಅಂತ ಗದ್ದೆಲೋಗಿ ಕೆಲಸ ಮಾಡಿ ಬಂದಿದ್ದೀನಿ. ಒಪ್ಪಂದ ಮಾಡ್ದಾಗೆ ಇರ್ಬೇಕು ತಾನೆ? ಏನು ಒಪ್ಪಂದ? 4 ಲಕ್ಷ. ಸರಿ ಬಿಡು, 2 ಲಕ್ಷ ಕೊಡು ನಂದಿ. ಸರಿ,
ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ಬೆಳಗ್ಗೆಯಿಂದ ನೀವು ಇಷ್ಟೊತ್ತವರೆಗೂ ಏನು ಮಾಡಿದ್ರಿ ಅನ್ನೋದನ್ನು ಹೇಳಬೇಕು. ಅಷ್ಟೇ ತಾನೇ. ಮನೆಯಿಂದ ಗದ್ದೆ ಕಡೆಗೆ ಹೋದ್ನಾ, ಅಲ್ಲಿ ಕೆಲಸ ಮಾಡಿದ್ನಾ, ನೀನು ಬಂದ್ಯಾ, ಮತ್ತೆ ಕೆಲಸ ಮಾಡಿದ್ನಾ, ಅಲ್ಲಿಂದ ಗರಡಿ ಮನೆ ಕಡೆಗೆ ಹೋದ್ನಾ, 2 ಲಕ್ಷ. ಹೀಗೆ ಹೇಳಿದ್ರೆ ನಾನು 1 ಪೈಸಾನೂ ಕೊಡೋಲ್ಲ. ನನಗೆ ನೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಮನೆಯಿಂದ ಗಾಡಿಯಲ್ಲಿ ಕೂತು ಹೊಲದ ಕಡೆಗೆ ಹೊರಟ್ವಿ. ಯಾರು ಗಾಡಿ ಓಡಿಸಿದ್ರು? ರಾಮಣ್ಣ. ಯಾವ ಕಡೆಯಿಂದ ಹೋದ್ರಿ? ಡೈರಿ ಕಡೆಯಿಂದನಾ ಅಥವಾ ಸ್ಕೂಲ್ ಕಡೆಯಿಂದನಾ? ಡೈರಿ ಕಡೆಯಿಂದಲೇ. ಸೆಂಟ್ರಲಲ್ಲಿ ಯಾರಾದರೂ ಸಿಕ್ಕಿದ್ರಾ ಅಥವಾ ನೀವೇ ಗಾಡಿ ಎಲ್ಲಾದರೂ ನಿಲ್ಲಿಸಿ ಮಾತಾಡಿದ್ರಾ? ಇಲ್ಲಪ್ಪ, ಯಾರೂ ಸಿಗಲಿಲ್ಲ. ಹಾಂ, ಮೇಡಮ್ ಸಿಕ್ಕಿದ್ರು. ಏನು ಬಾವಾ ಆ ಟೀಚರ್ ಜೊತೆ ಮಾತಾಡ್ತಿದ್ರಾ? ಇಲ್ಲ, ರಾಮಣ್ಣ ಯಾಕೆ ಮಾತಾಡ್ತಾನೆ? ಅವನ ಗಾಡಿ ಎತ್ಕೊಂಡು ಹೊರಟ ಅಷ್ಟೇ. ನಂದಿ, ಯಾಕೆ ಈ ಥರ ಪ್ರಶ್ನೆ ಕೇಳ್ತಿದ್ಯಾ? ನನ್ನನ್ನು ನಂಬಲ್ವಾ? ನಿನ್ನ ನಾಣೆಗೂ ನೀನು ಹೇಳ್ದಾಗೆ ಮಾಡಿ ಏನು ನಂದಿ. ಉಂಗ್ರ ಎಲ್ಲಿ? ಯಾವ ಉಂಗ್ರ? ನಮ್ಮಪ್ಪಯ್ಯ ಕೊಟ್ಟಿದ್ದ ಉಂಗ್ರ ಎಲ್ಲಿ? ಓಹೋ, ಅದಕ್ಕೇನಾ ಬರೀ 2 ಲಕ್ಷ ಸಾಕು ಅಂದಿದ್ದು? ಯಾವನಿಗೆ ಮರತ್ರಿ? ಹೋಗಲ್ರಿ. ಕೂಗ್ಬೇಡ ನಂದಿ, ನನ್ನ ಮಾತು ಕೇಳು. ಮಾತಾಡಬೇಡಿ ನೀವು. ಅಪ್ಪಯ್ಯನ ಮರ್ಯಾದೆ ತೆಗ್ದಿದ್ದೀರಾ. ನಾಳೆನೇ ಉಂಗ್ರ ತರಬೇಕು. ನಂದಿ, 4 ಲಕ್ಷ ಕೊಟ್ಟರೆ ಉಂಗ್ರ ವಾಪಸ್ ಸಿಗುತ್ತೆ. ಹೋಗಿ ಹೊರಗೆ ಹೋಗಿ. ನಂದಿ, ಉಂಗ್ರ ತರೋವರೆಗೂ ನೀವು ಮನೆ ಒಳಗೆ ಬನ್ನಿ. ಹೋಗಿ. ನಂದಿ ನನ್ನ ಮಾತು ಕೇಳು ನಂದಿ. ಹೋಗಿ. ಇರೋ ಪ್ರಾಬ್ಲಮ್ಸ್ ಅಲ್ಲಿ ಇವ್ರು ಬೇರೆ. ಈ ವಿಷಯ ಮಾವಂಗೇನಾದ್ರೂ ಗೊತ್ತಾದ್ರೆ ಇವ್ರ ಮೇಲೆ ಒಂದು ಚೂರು ಬೆಲೆ ಇರಲ್ಲ. ಎಲ್ಲ ಅಧಿಕಾರನೂ ಬಿಟ್ಟು ಹೋಗುತ್ತೆ. ಅದರಲ್ಲೂ ಆ ಟೀಚರ್ ಏನಾದರೂ ಈ ಮನೆಗೆ ಬಂದರೆ ಇಲ್ಲ, ನಾನು ಬಿಡೋದಿಲ್ಲ. ರಾಮಣ್ಣ, ಈ ವ್ಯವಸಾಯನ ಓದ್ ಮಾಡೋರ್ಗೂ ನಮಗೂ ಏನು ವ್ಯತ್ಯಾಸ ಅಂತೀನಿ? ಬೆವ್ರು ಬರ್ದೆ ಹೆಂಗೆ ಗದ್ದೆಯಲ್ಲಿ ಕ್ಯಾಮಿ ಮಾಡಬೇಕು ಅಂತ ಇದರಲ್ಲಿ ಏನಾರ ಕೊಟ್ಟವ್ರ ಅಂತ. ಲವ್ ಬಾವಿಗೆ ಬಿಸಾಕ್ಲಾದ್ನ. ಲವ್ ಪೆದ್ದ ಹಾಕು ಅಂದ್ರೆ ಹಾಕ್ಬಿಡ್ತೀಯಲ್ಲ. ಸರಸ್ವತಿ ಕಲ್ಲ ಅದು. ಅದನ್ನು ಮುಟ್ಟಿದ ತಕ್ಷಣ ಸಾಕು ಹೊಡ್ದಂಗಾಯ್ತು. ಕೊಟ್ಟಿಗೆಗೆ ಹಾಕ್ಬಿಡೋಣ ಅಂತಿದ್ದೆ. ಆದರೆ ಅಪ್ಪಯ್ಯ ಅವಾಗ ಹೇಳ್ತಿರ್ತಾರೆ, ಸರಸ್ವತಿಗೆ ಅವಮಾನ ಮಾಡಬಾರ್ದು ಅಂತ. ಹ್ಞೂ ಸರಿನಪ್ಪ. 4ನೇ ಕ್ಲಾಸ್ ಮೇಧಾವಿ ಹೇಳಿದ್ಮೇಕೆ ನಾನು ಕೇಳದೆ ಇರೋಕ್ಕಾಯ್ತೈತಾ? ಸರಿ ಅದು ಬಿಡು ರಾಮಣ್ಣ, ಮೇಡಮ್ ಮನೇಲಿ ಊಟ ಹೆಂಗಾಯ್ತು ಅಂತ ಹೇಳಲೇ ಇಲ್ಲ. ಮಂಜ ಏನಂತ ಹೇಳೋ? ನಾನೇನು ಉಂಡ್ಕೊಬರಕ್ಕೆ ಹೋಗಿದ್ನಾ? ಬೇಕು ಅಂತ ಏಟ್ಗಿತ್ತ ಹಾಲು ತರಿಸಿದ್ರು ಮೇಡಮ್ ಈಚೆಗೆ ಬರಲೇ ಇಲ್ಲ. ಕೊನೆಗೆ ಹೋಗ್ಬತ್ತೀನಿ ಅಂದಾಗಲೂ ಏನೂ ಮಾತಾಡಲೇ ಇಲ್ಲ. ಓ ಆಮೇಲೆ ಅದಲ್ಲ ಅವ್ರ ಅಪ್ಪ ಬೇರೆ
ಇದನ್ನೆಲ್ಲ ಕೊಟ್ಬಿಟ್ಟು ಏನೇನೋ ಕೇಳಿ ನನ್ನ ತಲೆ ಕೆಡಿಸ್ಬಿಟ್ರು. ಅಣ್ಣ ಇದಿನ್ನೂ ಶುರು ಆಟೆಯ, ಮುಂದೆ ನೋಡು ಮಜಾ.